ಹೀಗೆ ರಾಜ್ಯ ಬಿ ಜೆ ಪಿಯವ್ರದ್ದು ಒಂದು ರೀತಿಯಿಂದ ಪರಿಸ್ಥಿತಿ ಆದರೆ ರಾಜ್ಯ ಕಾಂಗ್ರೆಸ್ನವ್ರದ್ದು ಕೂಡ ಬಹಳ ಪರಿಸ್ಥಿತಿಯನ್ನು ಭಿನ್ನವಾಗಿಲ್ಲ. ಅಲ್ಲಿ ಮತ್ತೊಂದು ರೀತಿಯಾದಂತಹ ಕುಸ್ತಿ ನಡೀತಾ ಇದೆ ಒಳಗಿಂದ ಒಳಗೆ. ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿಗಾಗಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಆಪ್ತರ ನಡುವೆ ನಡೀತಾ ಇರುವಂತಹ ರಂಪ ರಾಮಾಯಣ ಭಾಳ ಜೋರಾಗಿ ಸಾಗಿದೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ವಿರುದ್ಧವೇ ಕೆಲ ಕಾಂಗ್ರೆಸ್ ನಾಯಕರೇ ಗರಂ ಆಗಿದ್ದಾರೆ. ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಹೇಳ್ತಿರ್ತಾರೆ. ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ಗೇಮ್, ಕುರ್ಚಿ ಕಲಹ, ಡಿಕೆಶಿ ಆಟಕ್ಕೆ ಸಿದ್ದು ಪಡೆ ಸಿಟ್ಟು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಭಿವೃದ್ಧಿ ಚರ್ಚೆಗಿಂತ ಕುರ್ಚಿ ಆಟವೇ ದೊಡ್ಡದಾಗಿದೆ. ಗ್ಯಾರಂಟಿಯಿಂದ ಗದ್ದುಗೆ ಹಿಡಿದಿದ್ದ ಕೈ ನಾಯಕರ ಮಧ್ಯೆ ಅಧಿಕಾರದ ವಿಚಾರದಲ್ಲಿ ತಾಳ ಮೇಳ ಎಲ್ಲವೂ ತಪ್ಪಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೇರಿ 2 ವರ್ಷ ಸಮೀಪಿಸ್ತಾ ಇದ್ದು ಸಿಎಂ ಕುರ್ಚಿ ಮ್ಯೂಸಿಕಲ್ ಚೇರ್ ಆಗೋ ಎಲ್ಲ ಲಕ್ಷಣಗಳು ದಟ್ಟವಾಗಿವೆ. ದಲಿತ ದಾಳ ಉರುಳಿಸಿರೋ ಸಿದ್ದರಾಮಯ್ಯ ಆಪ್ತರು ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಯಾಗಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಕಂಪ್ಲೇಂಟ್ ನೀಡೋ ಉಮೇದಿನಲ್ಲಿದ್ದಾರೆ. ಇದಕ್ಕಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ, ಗೃಹ ಸಚಿವ ಪರಮೇಶ್ವರ್, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆಶಿ ವಿರುದ್ಧ ಚಾರ್ಜ್ ಶೀಟ್ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಸದಾ ಡಿಕೆಶಿ ಬೆನ್ನಿಗೆ ನಿಲ್ಲೋ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧವೂ ಹೈಕಮಾಂಡ್ಗೆ ದೂರು ನೀಡಲು ಸಿದ್ದು ಆಪ್ತ ಬಳಗ ಸಜ್ಜಾಗಿದೆಯಂತೆ. ಆದ್ರೆ ಈ ಬಗ್ಗೆ ಕೇಳಿದ್ರೆ ಪರಮೇಶ್ವರ ಆಗ್ಲಿ ಜಾರಕಿಹೊಳಿ ಆಗ್ಲಿ ಹೇಳೋದೇ ಬೇರೆ. ನಾನು ಡೆಲ್ಲಿಗೆ ಯಾವ ಡೆಲಿಗೇಷನ್ನು ನಾವು ತೊಗೊಂಡೋಗ್ತಿಲ್ಲ ಅಥವಾ ಯಾವ ಅಂಥ ರಾಜಕೀಯ ಬೆಳವಣಿಗೆಗಳು ಯಾವುದೂ ಕೂಡ ಇಲ್ಲ. ನನಗೆ ಇಲಾಖೆ ಕೆಲಸ ಇದ್ದಾಗ ಹೋಗ್ತೀನಿ ಅನ್ನೋದು ಬಿಟ್ಟರೆ ಬೇರೆ ಬೇರೆ ರೀತಿಯಲ್ಲಿ ನಾವೇನು ಹೋಗಬಾರ್ದು ಅಂತ ಏನಿಲ್ಲ. ಹೋಗಬಾರ್ದು ಅಂತ ಏನು ಬ್ಯಾನ್ ಆರ್ಡ್ರ್ ಇಲ್ಲ. ಅಂದರೆ ನಮಗೆ ಅಗತ್ಯ ಇಲ್ಲ, ಅಗತ್ಯ ಬಿದ್ದಾಗ ಹೋಗ್ತೇವೆ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಹೊಂಟಿದ್ದಾರೆ? ಯಾರು ಹೇಳ್ರಿ? ನಾವೇನು ಹೊಂಟಿಲ್ಲ. ಈಗ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವೆಲ್ಲ ಹೊಂಟಿಲ್ಲ. ಇಲ್ಲ ಯಾರು ಹೊಂಟಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು, ಅವ್ರು ಏನು ಹೋಗ್ತಾರೆ ಗೊತ್ತಿಲ್ಲ. ಡಿಕೆಶಿ ಆಪರೇಷನ್ ಹಸ್ತ ಪ್ರಸ್ತಾಪಕ್ಕೆ ಆಕ್ರೋಶ. ಸುರ್ಜೇವಾಲಾ ವಿರುದ್ಧವೂ ಸಿದ್ದು ಪಡೆ ಸೀರಿಯಸ್. ಬಾಬಾ ಜನತಾದಳದ ಕಾರ್ಯಕರ್ತರು ಅವ್ರಿಗೆ ಹೇಳ್ಬೇಕು, ಇನ್ಯಾಕೆ ಅವರನ್ನು ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಇನ್ನು ಚನ್ನಪಟ್ಟಣದ ಉಪಚುನಾವಣೆ ಗೆಲುವಿನ ಕೃತಜ್ಞತಾ ಸಮಾವೇಶದಲ್ಲಿ ಜೆಡಿಎಸ್ ನಾಯಕರಿಗೆ ಬಹಿರಂಗ ಆಹ್ವಾನ ನೀಡಿದ್ದ ಡಿಕೆಶಿ ನಡೆಗೆ ಸಿದ್ದು ಆ್ಯಂಡ್ ಟೀಮ್ ಗರಂ ಆಗಿದೆ. ಆಪರೇಷನ್ ಮಾಡಿದ್ರೆ ಅವರಿಗೆ ಸ್ಥಾನಮಾನ ನೀಡಬೇಕು, ಇದರಿಂದ ಪಕ್ಷಕ್ಕಾಗಿ ದುಡಿದವರಿಗೆ ಸ್ಥಾನಮಾನ ಕೈತಪ್ಪುತ್ತೆ. ಪೂರ್ಣ ಬಹುಮತ ಇದ್ದರೂ ಆಪರೇಷನ್ ಯಾಕೆ? ಸ್ವಹಿತಕ್ಕಾಗಿ ಆಪರೇಷನ್ಗೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಡಿಕೆಶಿ ಸಿಎಂ ಚುಕ್ಕಾಣಿ ಹೇಳಿಕೆಗೆ ಬಾಲಕೃಷ್ಣ ಸಮರ್ಥನೆ. ಪಾಸಿಂಗ್ ಸ್ಟೇಟ್ಮೆಂಟ್ ಅಂದ್ರು ಡಿಕೆಸು. ಇನ್ನು ಕಾಂಗ್ರೆಸ್ನಲ್ಲಿ ಕುರ್ಚಿ ಕಲಹ ಜೋರಾಗಲು ಕಾರಣವಾಗಿದ್ದು ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹೇಳಿಕೆ. ಆ ಹೇಳಿಕೆಯನ್ನ ಶಾಸಕ ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದೆಡೆ ಮಾಜಿ ಸಂಸದ ಹಾಗೂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಇದೊಂದು ಪಾಸಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಂದೆ ಈ ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯಲಿಕ್ಕೆ ತಯಾರಾಗಿರ್ತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದವನ್ನ ಪಡ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ನಮಗೆ ಗೌರವ ತಂದು ಕೊಟ್ಟಿದ್ದೀರಾ. ಈ ಗೌರವ ಮುಂದೊಂದು ದಿವಸ ನಮ್ಮ ನಾಯಕರಿಗೆ, ನಮ್ಮ ಈ ಜಿಲ್ಲೆಯ ನಾಯಕರಿಗೆ, DCM ಅವ್ರಿಗೂ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿದ್ದೀನಿ. ನಾನು ನಾಳಿಕೆ ಆಗ್ಬಿಡ್ತಾರೆ CM ಅಂತ ಹೇಳಿದ್ದೀನಾ? ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಸಿದ್ದರಾಮಯ್ಯ ಆಪ್ತ ಬಣ ಹಾಗೂ ಹಿರಿಯ ನಾಯಕರು ಸಿಎಂ ಬದಲಾವಣೆ ಬಗ್ಗೆ ಹೇಳೋದು ಹೀಗೆ. ಶಾಸಕರೆಲ್ಲರೂ ಕೂಡ ಮುಂದಿನ CM ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿರುವಂತ ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದಕ್ಕೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕಾಯ್ದೆಯಲ್ಲ ಈಗಾಗಲೇ ಹೇಳಿದ್ದಾರೆ, ಹೇಳ್ತಿರ್ತಾರೆ. ಅದನ್ನು ತಪ್ಪಂತ ಹೇಳಲಿಕ್ಕಾಗಲ್ಲ. ಇದ್ರ ಬಗ್ಗೆ ನಾವು ಯಾವುದೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಹಿಂಗಿದ್ದಾಗ ನೀವು ಕೇಳಿದ್ರೆ ನಾವೇನು ಹೇಳೋಕ್ಕಾಗಲ್ಲ. CM ಬದಲಾವಣೆ ಈ ಪ್ರಶ್ನೆ ಹೈಕಮಾಂಡ್ ಮುಂದೂ ಇಲ್ಲ, ಶಾಸಕ ಪಕ್ಷ ಮುಂದೂ ಇಲ್ಲ, ಚರ್ಚೆನೂ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಈಗೇನು ಅವ್ರು ಆಯ್ಕೆ ಮಾಡುವಾಗ 1 ವರ್ಷ 2 ವರ್ಷ 3 ವರ್ಷ ಅಂತ ಆಯ್ಕೆ ಮಾಡಿಲ್ಲಲ್ಲ. ಸೊ ಆ್ಯಸ್ ಇಟ್ ಈಸ್ ಅವ್ರು ನಡ್ಕೊಂಡು ಹೋಗ್ತಾರೆ. ಏನದೇ
ಎಲ್ಲರೂ ಸಮ್ಮತದೆ, ಯಾರು ಭಿನ್ನಾಭಿಪ್ರಾಯ ಏನೂ ಇಲ್ಲ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ಈಗ ಅಧ್ಯಕ್ಷರು ಹೇಳಿದ ಮೇಲೆ ಎಲ್ಲರೂ ಅದನ್ನು ಫಾಲೋ ಮಾಡಬೇಕು. AICC ಅಧ್ಯಕ್ಷರು ಹೇಳಿದ್ಮೇಲೆ ಅದು ಮುಂದೆ ಬಿಟ್ಟಿರ್ತಕ್ಕಂಥದ್ದು ನಾಯಕರು ಅವರೇ ತೀರ್ಮಾನಗಳು ತೆಗೆದುಕೊಳ್ಬೇಕು. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕಾಗಲ್ಲ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ದಿನೇ ದಿನೇ ಬಿಗಡಾಯಿಸುತ್ತಿದೆ. ಈ ವಾರದಲ್ಲೇ ಅಸಮಾಧಾನ ಹೈಕಮಾಂಡ್ ಅಂಗಳ ತಲುಪಿದ್ದು ಇದನ್ನ ಯಾವ ರೀತಿ ಇತ್ಯರ್ಥಪಡಿಸುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.